ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಮೊದಲಿಗೆ ಎಲ್ಲರ ಹತ್ರ ಕೂಡ ಸಾರಿ ಕೇಳ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ಎರಡು ವಿಚಾರಕ್ಕೆ. ಒಂದು ವಿಷಯ ಬಂದು ವಿಡಿಯೋನ ತುಂಬ ಲೇಟಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಒಂದು ಲಾಸ್ಟ್ ವೀಕೆಂಡಲ್ಲಿ ಹೋಗಿದ್ದಂಥದ್ದು. ಇನ್ನೊಂದು ಸಾರಿ ಏನಕ್ಕೆ ಅಂದರೆ ನಂದು ವಾಯ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅಂದರೆ ಸ್ವಲ್ಪ ಗಂಟಲು ಕೆರ್ತಾ ಇದೆ. ಹಾಗಾಗಿ ಮಧ್ಯೆ ಮಧ್ಯೆ ಕೆಮ್ಮು ಬಂದರೂ ಬರ್ಬೋದು. ಸೊ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಯಾರು ಏನು ಅಂದ್ಕೋಬೇಡಿ. ಸೊ ವೆಲ್ಕಮ್ ಬ್ಯಾಕ್. ಏನಪ್ಪ ಇವತ್ತು ಅಂತ ಅಂದರೆ, ಸೊ ಮನೇಲಿ ಹೇಗಿದ್ರು ಮಕ್ಕಳೆಲ್ಲ ಇದ್ರಲ್ಲ, ನನ್ನ ತಂಗಿ ಮಗಳು ಬಂದಿದ್ಲು, ಪ್ರೀತು ಕೂಡ ಬಂದಿದ್ದ. ಸೊ ಎಲ್ಲರೂ ಇದ್ರಲ್ಲ, ಸೊ ಎಲ್ಲರೂ ಆಚೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಹಾಗೆ ವೀಕೆಂಡ್ ಇತ್ತಲ್ವಾ, ಹಸ್ಬೆಂಡ್ ಕೂಡ ಫ್ರೀ ಇದ್ದರು. ಹಾಗಾಗಿ ಸೊ GRSಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ಯಾವಾಗಲೂ ವೀಕೆಂಡ್ ಬಂದಾಗೆಲ್ಲ ಊರಿಗೆ ಹೋಗ್ಬಿಡ್ತಾರೆ ಇವರು, ಊರಲ್ಲಿ ಕೆಲಸ ಅಂದ್ಬಿಟ್ಟು. ಬಟ್ ಈ ವೀಕೆಂಡು ನಾವು ಊರಿಗೆ ಕಳಿಸ್ಲಿಲ್ಲ, ಇಲ್ಲೇ ಉಳಿಸ್ಕೊಂಡ್ವಿ. ಸೊ GRSಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಲೇಟಾಗಿ ಹೋಗಿತ್ತು. ನನಗೆ ಶಾಪಲ್ಲಿ ಕಸ್ಟಮರ್ಸ್ ಇದ್ದರು ಅಂತ ನನಗೆ ಲೇಟ್ ಆಯಿತು. ಸೊ ಅದಕ್ಕೆ ನಾವು GRSಗೆ ಹೋಗೋಕ್ಕಾಗಲಿಲ್ಲ. ಅದ್ರ ಬದಲು ನಾವು ಸ್ನೋ ಪಾರ್ಕಿಗೆ ಹೋಗೋಣ ಅಂತೇಳಿ, ಸೊ ಮಕ್ಕಳಿಗೆಲ್ಲ ಹೇಳ್ಬಿಟ್ಟಿದ್ವಿ ಹೋಗೋಣ ಅಂತ ಹೇಳಿ. ಮತ್ತು ಆಸೆ ಹುಟ್ಟಿಸಿ ಮತ್ತು ಡಿಸಪಾಯಿಂಟ್ ಮಾಡೋದು ಬೇಡ ಅಂತ ಸ್ನೋ ಪಾರ್ಕ್ಗೆ ಬಂದ್ವಿ. ಇದು ನಮ್ಮ ಫಸ್ಟ್ ಎಕ್ಸ್ಪೀರಿಯೆನ್ಸ್, ಅಂದರೆ ಫಸ್ಟ್ ಟೈಮ್ ಬರ್ತಿರೋದು ನಾನು ಸ್ನೋ ಪಾರ್ಕ್ಗೆ. ಎಷ್ಟು ವರ್ಷ ಆಯಿತು ಮೈಸೂರಲ್ಲಿ ಇದ್ಕೊಂಡು, ಇಲ್ಲಿ ತನಕ ಒಂದು ಸಲ ಕೂಡ ನಾನು ಸ್ನೋ ಪಾರ್ಕಿಗೆ ಬಂದಿಲ್ಲ, GRSಗೂ ಕೂಡ ಬಂದಿಲ್ಲ. ಇದೇ ಫಸ್ಟ್ ಟೈಮು. ಬ್ಯಾಂಗ್ಳೂರಲ್ಲಿದ್ದಾಗ ವಂಡರ್ಲಾ ಎಲ್ಲ ಹೋಗಿದ್ದೀನಿ, ಬಟ್ ಇಲ್ಲಿ ಸ್ನೋ ಪಾರ್ಕು ಅಥವಾ GRS ಬಂದಿಲ್ಲ, ಇದೇ ಫಸ್ಟ್ ಟೈಮ್ ಬಂದ್ವಿ. ಸೊ ಆಲ್ರೆಡಿ ಸಂಜೆ ಆಗೋಗಿತ್ತು. ಹಸ್ಬೆಂಡ್ ಅವ್ರ ಫ್ರೆಂಡ್ ಫ್ಯಾಮಿಲಿ ಬಂದಿದ್ದರು. ಅದೇ ನನ್ನ ಬ್ರದರ್ ಇದ್ದಾರಲ್ಲ ಶಿವಮೊಗ್ಗದವರು, ಸುಹಾಸ್ ಅಂತ, ಅವ್ರ ಫ್ಯಾಮಿಲಿ ಕೂಡ ಬರ್ತಾರೆ ಅಂತ ಹೇಳಿದರು. ಸೊ ನಾವು ಮುಂಚೆನೇ ಹೋಗಿ ಕಾರೆಲ್ಲ ಪಾರ್ಕ್ ಮಾಡಿಬಿಟ್ಟು, ಸೊ ಹಾಗೆ ಒಂದೆರಡು ಕ್ಲಿಪ್ಪಿಂಗ್ಸ್ ತೊಗೊಂಡೆ ನಾನು. ಅಂದರೆ ಮಕ್ಕಳದೆಲ್ಲ ನಿಲ್ಲಿಸಿ ಫೋಟೋ ತೊಗೊಂಡೆ. ಸಿಕ್ಕಾಬಟ್ಟೆ ಎಕ್ಸೈಟ್ ಆಗಿದ್ರು ಎಲ್ಲರೂ. ಅದರಲ್ಲೂ ನಮ್ಮದು ಸಣ್ಣದಿದೆಯಲ್ಲ, ಅದಂತೂ ಕೆಳಗಡೆ ಇಳಿಸಿ ನಾನು ಓಡಾಡ್ತೀನಿ ಅಂತ ಫುಲ್ ಖುಷಿಯಾಗಿತ್ತು. ಬಟ್ ಹಂಗೆ ಬಿಡೋಕ್ಕಾಗಲ್ಲ, ಬಿದ್ದುಬಿಡ್ತಾಳೆ ಅನ್ನೋ ಬೈಕೆ ಎತ್ಕೊಂಡೇ ಇದ್ವಿ. ಹೊರಗಡೆ ಎಲ್ಲ ಫೋಟೋ ಎಲ್ಲ ತೊಗೊಳಕ್ಕೆ ತುಂಬ ಚೆನ್ನಾಗಿತ್ತು. ಹಂಗಾಗಿ ಫೋಟೋಸ್ ಎಲ್ಲ ತೊಗೊತಾ ಇದ್ವಿ. ಅದು ಸ್ನೋಮ್ಯಾನ್ ಎಲ್ಲ ಇತ್ತಲ್ವ, ಅದಕ್ಕೆ ಒಂಥರ ಚೆನ್ನಾಗಿತ್ತು. ಮಾತ್ರ ನಿಜ ಹೇಳಬೇಕು ಅಂದರೆ ಸಖತ್ತಾಗಿದೆ. ಯಾರು ಮೈಸೂರಲ್ಲಿರೋರು ಇನ್ನೂ ಒಂದು ಸಲ ಕೂಡ ಹೋಗಿಲ್ಲ ಅಂದರೆ ಆರಾಮಾಗಿ ಹೋಗಿ ಬನ್ನಿ. ಸೂಪರಾಗಿದೆ. ಎಕ್ಸ್ಪೀರಿಯೆನ್ಸ್ ಅಂತೂ ಆಸಮ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಮಕ್ಕಳಂತೂ ಎಷ್ಟು ಎಂಜಾಯ್ ಮಾಡಿದ್ರು ಗೊತ್ತಾ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಒಳಗಡೆ ಅಲ್ಲಿರೋ ಮೆಂಬರ್ಸ್ ಅಂದರೆ ನಮಗೆ ಅಲ್ಲಿ ಸ್ಟಾಫ್ ಏನಿದ್ದಾರೆ ಅವರು ಕೂಡ ಅಷ್ಟೇ ತುಂಬಾ ಹೆಲ್ಪ್ ಮಾಡಿದ್ರು, ತುಂಬಾ ಅಷ್ಟರೊಳಗಡೆ ಸುಹಾಸ್ ಬ್ರದರು ಮತ್ತು ಕಾವ್ಯ ಅವರೆಲ್ಲ ಕೂಡ ಬಂದರು. ಅವರು ಫ್ಯಾಮಿಲಿ ಬಂದಿದ್ದರು, ಮಕ್ಕಳೆಲ್ಲ ಕರ್ಕೊಂಡು. ಇಲ್ಲೇ ಇದ್ದಾರೆ ನೋಡಿ. ತುಂಬ ದಿನ ಆಯಿತು ನನ್ನ ವ್ಲಾಗಲ್ಲಿ ತೋರಿಸಿ ಅವ್ರನ್ನ. ತುಂಬ ದಿನ ಆದಮೇಲೆ ಇವತ್ತು ನೋಡ್ತಿದ್ದೀರಾ. ಸೊ ಅದಾದಮೇಲೆ ಅಲ್ಲಿರೋ ಸ್ಟಾಫ್ ಅಂತೂ ಸೀರಿಯಸ್ಲಿ ತುಂಬಾ ಅಂದರೆ ತುಂಬಾ ಹೆಲ್ಪ್ ಮಾಡಿದ್ರು. ನಮಗೆ ಅಂತಲ್ಲ, ಅಲ್ಲಿ ಬಂದಿರೋ ಎಲ್ಲರಿಗೂ ಅಷ್ಟೇ ಅವರೇ ಶೂಗಳು ತೊಗೊಂಡೋಗಿ ಹಾಕ್ಕೊಡೋದು. ಈ ಥರ ಮಕ್ಕಳುಗಳಿಗೆಲ್ಲ ಅವರೇ ಹಾಕ್ಬಿಟ್ರು. ಜರ್ಕಿನ್ ಹಾಕೋದು, ಮತ್ತು ಅದು ಟೋಪಿ ಕಟ್ಟೋದು, ಗ್ಲೌಸ್ ಇರ್ಬೋದು, ಶೂಸ್ ಹಾಕೋದು, ಪ್ರತಿಯೊಂದು ಅವರೇ ಮಾಡಿದ್ರು. ತುಂಬ ಚೆನ್ನಾಗಿ ಎಲ್ಲರೂ ಅಂದರೆ ನೋಡಿಕೊಂಡ್ರು. ಅಲ್ಲಿರೋ ಸ್ಟಾಫ್ಗಳಿಗೆ ಹೇಳ್ತಿರೋದು ನಾನು, ತುಂಬ ಚೆನ್ನಾಗಿ ನೋಡಿಕೊಂಡ್ರು, ತುಂಬ ಸಪೋರ್ಟಿವ್ ಆಗಿದ್ದರು. ಎನಿ ಟೈಮ್ ಏನೇ ಹೆಲ್ಪ್ ಬೇಕಾದರೆ ಮಾಡೋಕ್ಕೆ ರೆಡಿ ಇರೋ ಥರ ಇದ್ದರು. ನನಗಂತೂ ತುಂಬಾ ಖುಷಿ ಆಯಿತು. ಸೊ ಫೈನಲಿ ಎಲ್ಲರೂ ರೆಡಿ ಆದ್ವಿ ಒಳಗಡೆ ಸ್ನೋ ಪಾರ್ಕ್ನ ನೋಡೋದಕ್ಕೆ. ಅದರಲ್ಲೂ ಮಕ್ಕಳಂತೂ ಆಗಿರ್ಬೋದು, ನನ್ನ ಮಗ ಆಗಿರ್ಬೋದು, ತುದಿ ಬೆರಳಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರು. ಫಸ್ಟು ಒಳಗಡೆ ಹೋಗ್ಬಿಡ್ಬೇಕು ಅವರು ಅನ್ನೋ ಥರ. ಚೆನ್ನಾಗಿ ಎಲ್ಲರೂ ಅಂದರೆ ಆ ಎಕ್ಸೈಟ್ಮೆಂಟ್ ನೋಡೋದಕ್ಕೆ ಒಂಥರ ಖುಷಿ ಆಗ್ತಿತ್ತು ಮಕ್ಕಳ ಮುಖದಲ್ಲಿ. ಕೊನೆಗೆಲ್ಲ ಒಂದು ಫ್ಯಾಮಿಲಿ ಪಿಕ್ ತೊಗೊಂಡ್ವಿ. ಎಲ್ಲರೂ ಒಂದೇ ಥರ ಜರ್ಕಿನ್ ಹಾಕ್ಕೊಂಡಿದ್ವಿ, ಒಂದೇ ಥರ ರೆಡಿಯಾಗಿದ್ವಲ್ವ, ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತೇಳಿ ಎಲ್ಲರೂ ಒಂದೇ ಕಲರ್ ಶೂ ಹಾಕ್ಕೊಂಬಿಟ್ವಿ. ಚೆನ್ನಾಗಿತ್ತು. ಒಳಗಡೆ ಹೋದ್ಮೇಲೆ ಅಲ್ಲಿ ಕೂಡ ಅಂದರೆ ಡೈರೆಕ್ಟಾಗಿ ಒಳಗಡೆ ಬಿಟ್ಬಿಡಲ್ಲ. ಒಳಗಡೆ ಒಂದು ಎಂಟ್ರಿ ಆದಮೇಲೆ ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿ, ಅಲ್ಲಿ ಒಬ್ಬರು ಸ್ಟಾಫ್ ಇರ್ತಾರೆ. ಅವರು ನಮಗೆ ಏನೇನು ನಾವು ರೂಲ್ಸ್ನ ಫಾಲೋ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಮತ್ತು ಏನಾದರೂ ಎಮರ್ಜೆನ್ಸಿ ಇದ್ದಾಗ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಕೇಳೋದಿರ್ಬೋದು. ಮತ್ತು ಯಾರಾದರೂ ವೀಸಿಂಗ್ ಪ್ರಾಬ್ಲಮ್ ಇದೆಯಾ, ಯಾರಿಗಾರು ಏನಾದ್ರು BP, ಶುಗರ್ ಈ ಥರ ಏನಾದ್ರು ಇದೆಯಾ, ಹೆಲ್ತ್ ಪ್ರಾಬ್ಲಮ್ ಇದೆಯಾ, ಎಲ್ಲ ಕೇಳಿಕೊಂಡು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ನಿಜ ಹೇಳಬೇಕು ಅಂದರೆ ಎಷ್ಟು ಪೇಷನ್ಸ್ ಅಂದರೆ ಅವರಿಗೆ. ಇನ್ನೊಬ್ಬರು ಬಂದುಬಿಟ್ಟು ಯಾರೋ ಕೇಳಿದ್ರು, ನಮಗೆ ಗೊತ್ತಾಗಿಲ್ಲ ಮತ್ತೆ ಹೇಳಿ ಅಂತ. ಅವರು ಒಂಚೂರು ಬೇಜಾರು ಮಾಡ್ಕೊಳ್ಳದೆ ಫಸ್ಟಿಂದ ಹೇಳಿದ್ರು. ಅದೇ ಖುಷಿಯಾಗಿದ್ದು. ಒಬ್ಬ ಸ್ಟಾಫ್ ಆದವ್ರಿಗೆ ಒಂದು ಕಡೆ ವರ್ಕ್ ಮಾಡುವಾಗ ಒಂದು ಆರ್ಗನೈಜೇಷನಲ್ಲಿ ಮೇನ್ ಪೇಷನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಅದು ಅವರೊಬ್ರಿಗೆ ಮಾತ್ರ ಅಲ್ಲ, ಅವರ ಆರ್ಗನೈಜೇಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದು ಖುಷಿಯಾಯಿತು ನನಗೆ. ಆ್ಯಂಡ್ ಒಳಗಡೆ ಬಂದ್ವಿ ನೋಡಿ, ಸೀರಿಯಸ್ಸಾಗಿ ಹೇಳ್ತಿದ್ದೀನಿ, ಒಂಥರ ಸ್ವರ್ಗ ಅಂತಲೇ ಅನ್ನಿಸ್ತಾ ಇತ್ತು. ಚೆನ್ನಾಗಿತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಂದರೆ ಕೆಲವರು ಹೇಳ್ತಾರಲ್ವ, ದುಡ್ಡು ಕೊಟ್ಬಿಟ್ಟು ಹೋಗ್ಬಿಟ್ಟು ಮೋಸ ಆಯಿತು ಹಾಗೆ ಹೀಗೆ ಏನಿರಲಿಲ್ಲ ಅಂತ. ಆ ಥರ ಏನಿಲ್ಲ.
ನಾವು ಕೊಟ್ಟಿದ್ದು ದುಡ್ಡಿಗೆ ಮೋಸ ಅಂತೂ ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ಅಷ್ಟೇ ಎಂಜಾಯ್ ಮಾಡಿದ್ವಿ. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದರೆ ಇಲ್ಲಿರೋ ಎಂಜಾಯ್ಮೆಂಟು ಅಲ್ಲಿ ಹೋದಾಗ ಆದಂಥ ಖುಷಿ ಇದೆಯಲ್ಲ, ಅದಕ್ಕೆ ಯಾವುದೇ ರೀತಿ ಬೆಲೆ ಕಟ್ಟೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿತ್ತು. ತುಂಬಾ ಖುಷಿಪಟ್ವಿ. ಕೆಲವರೆಲ್ಲ ಕೇಳ್ತೀರಾ ಆಮೇಲೆ ಕಮೆಂಟಲ್ಲಿ ಎಷ್ಟಿದೆ ಅದು ಪ್ರೈಸ್ ಅಂತೇಳಿ. ಮಕ್ಕಳಿಗೆಲ್ಲ 447 497 ಏನೋ ಇದೆ. ದೊಡ್ಡವರಿಗೆಲ್ಲ ಅದೇ ಮಕ್ಳಿಗೆ 500, ದೊಡ್ಡವ್ರಿಗೆ 600 ಆ ಥರ ಅಂದ್ಕೊಂಬಿಟ್ರೆ ಬೆಸ್ಟು. ವರ್ತಿದೆ, ನನ್ನ ಪ್ರಕಾರ ವರ್ತ್. ನೋಡು, ಒಳಗಡೆ ಅಲ್ಲೆಲ್ಲ ಇದಾರಲ್ಲ, ಅಲ್ಲೂ ಕೂಡ ಸ್ಟಾಫ್ಗಳಿದ್ರು, ಎಮರ್ಜೆನ್ಸಿಗೆ ಅಂತಲೇ ಇದ್ದರು. ಎಲ್ಲ ಕಡೆನೂ ಬಂದು ಹೆಲ್ಪ್ ಮಾಡ್ತಾಯಿದ್ರು. ಏನಾದರೂ ಬಂದು ಅವರೇ ಕೇಳೋರು, ಏನಾದರೂ ಏನು ಪ್ರಾಬ್ಲಮ್ಮು, ಏನು ಹೆಲ್ಪ್ ಬೇಕು ಅಂತೆಲ್ಲ. ಅದರಲ್ಲೂ ನಮಗೆ ಚಿಕ್ಕ ಮಕ್ಳು ಕರ್ಕೊಂಡೋಗಿದ್ದು. ನನ್ನ ಮಗಳು ತುಂಬ ಚಿಕ್ಕವಳಲ್ವ, ಅವಳಿಗಂತೂ ಎಷ್ಟು ಚೆನ್ನಾಗಿ ಕೇರ್ ಮಾಡಿದ್ರು ಗೊತ್ತಾ. ತುಂಬಾ ಖುಷಿಯಾಯಿತು. ನಾವಂತೂ ಅದು ಒಂಥರ ಚೆನ್ನಾಗಿ ಕಾಣಿಸಿತ್ತು. ಮೇಲೆ ಹತ್ಬಿಟ್ಟು ಹೋಗ್ಬಿಟ್ಟು ಇದೊಂದು ವೀಡಿಯೋ ಮಾಡ್ಕೊಂಡು ಬಂದೆ. ಸಖತ್ತಾಗಿ ಕಾಣಿಸ್ತಿತ್ತು ನಿಜವಾಗ್ಲೂ. ನಾವೆಲ್ಲೋ ಹಿಮಾಲಯ ಕಡೆ ಆ ಕಡೆನೇ ಹೋಗ್ಬಿಟ್ಟಿದ್ದೀವಿ, ಮನಾಲಿ, ಕೊಡೈಕೆನಾಲ್ ಆ ಥರ ಆ ಕಡೆ ಹೋಗ್ಬಿಟ್ಟಿದ್ದೀವೇನೋ ಅನ್ನಿಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ನೋಡಿ, ಇದು ಒಂಥರ ರೋಪ್ದು ಬ್ರಿಡ್ಜ್ ಥರ ಮಾಡಿದರು. ಅದಾದಮೇಲೆ ಇಲ್ಲಿ ಅದು ಟೈರ್ ಮೇಲೆ ಕೂರಿಸಿ ಸುಮ್ಮನೆ ಫನ್ನಾಗಿತ್ತು. ಗೇಮ್ಸ್ ಎಲ್ಲ ಇತ್ತು, ಚೆನ್ನಾಗಿತ್ತು. ಮಕ್ಕಳಂತೂ ಎಂಜಾಯ್ ಮಾಡಿದ್ರೆ, ನಾವಂತೂ ಮಕ್ಕಳೇ ಆಗಿಬಿಟ್ಟಿದ್ವಿ. ದೊಡ್ಡವರು ಕೂಡ ಮಕ್ಳ ಥರನೇ ಆಡ್ತಿದ್ರು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಈಗ ಅಲ್ಲಿ ನಮ್ಮ ಥರ ಎಷ್ಟೊಂದು ಜನ ಬಂದಿದ್ರಲ್ವ, ಅವ್ರು ಯಾರೂ ನಮಗೆ ಪರಿಚಯನೇ ಇಲ್ಲ. ಅವ್ರು ಯಾರಂತ ನಾವ್ಯಾರಂತ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರಂತ ನಮಗೆ ಗೊತ್ತಿಲ್ಲ. ಬಟ್ ಇಂಥ ಟೈಮಲ್ಲಿ ಅಲ್ಲಿ ಸ್ನೋ ಬ್ಲಾಸ್ಟ್ ಆದಾಗಿರ್ಬೋದು, ಮತ್ತು ಒಳಗಡೆ ಪಿಕ್ಚರ್ ತೊಗೊಳ್ಳುವಾಗ ಇಲ್ಲ ಗೇಮ್ಸ್ ಆಡುವಾಗಿರ್ಬೋದು, ಸೀರಿಯಸ್ಸಾಗಿ ಒಂದು ಫ್ಯಾಮಿಲಿ ಥರನೇ ಅವರುಗಳು ಕೂಡ ತುಂಬಾ ಯಾರಂತ ಗೊತ್ತಿಲ್ಲದೆ ಇದ್ರೂ ಚೆನ್ನಾಗಿ ಎಲ್ಲರೂ ಮಾತಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಚೆನ್ನಾಗಿತ್ತು. ಮತ್ತು ನನ್ನ ಮಗಳಂತೂ ಅವಳು ಅಷ್ಟೇ, ನನ್ನ ಸ್ವಲ್ಪ ಅಂದರೆ ಅವಳು ಫಸ್ಟ್ ಟೈಮ್ ಅಲ್ವಾ, ಅಲ್ಲಿ ಮೈನಸ್ ಇರುತ್ತೆ. ಸೊ ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೋ, ಚಳಿ ತಡ್ಕೊತಾಳೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಬಟ್ ಸೀರಿಯಸ್ಸಾಗಿ ಅವಳು ಕೂಡ ಎಂಜಾಯ್ ಮಾಡಿದ್ಲು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಂಕಾಗಿದ್ಲು, ಸುಮ್ಮನೆ ಒಂಥರ ಯಾವುದೋ ಲೋಕಕ್ಕೆ ಬಂದಿದ್ದೀನಿ ನಾನು ಅನ್ನೋ ಥರ ಮಂಕಾಗಿದ್ಬಿಟ್ಲು. ಬಟ್ ಆಮೇಲೆ ತುಂಬಾ ಎಂಜಾಯ್ ಮಾಡಿದ್ಲು. ಮೈಸೂರಲ್ಲಿ ಇರೋರು ಇರ್ಬೋದು ಅಥವಾ ಅಕ್ಕಪಕ್ಕದವ್ರು ಯಾರೇ ಇರ್ಬೋದು, ಒಂದು ಸಲ ವಿಸಿಟ್ ಮಾಡಿ. ಚೆನ್ನಾಗಿದೆ. ಮಕ್ಕಳನ್ನ ಕರ್ಕೊಂಡು ಫ್ಯಾಮಿಲಿ ಜೊತೆ ಒಂದು ವ್ಯಾಲ್ಯೂಯಬಲ್ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಚೆನ್ನಾಗಿದೆ. ಆಮೇಲೆ ಅಲ್ಲೇನು ಟೈಮ್ ಲಿಮಿಟ್ಸ್ ಆ ಥರ ಏನಿಲ್ಲ. ನಾನು ಕೇಳಿದೆ ಅವರಿಗೆ, ಹೊರಗಡೆ ಎಲ್ಲ ತಿಳ್ಕೊಂಡಿದ್ದೆ, ನಾನು ಕೇಳ್ಕೊಂಡು ಹೋದೆ. ಮತ್ತು ಪ್ರೆಗ್ನೆಂಟ್ಸ್ ಲೇಡೀಸ್ಗೆ ಅಲೋ ಇಲ್ಲ, ಪ್ರೆಗ್ನೆಂಟ್ ಇರೋರು ಯಾರೂ ಹೋಗೋಕ್ಕೆ ಹೋಗ್ಬಿಡಿ. ಕೇಳಿದ್ದಕ್ಕೆ ಟೈಮ್ ಲಿಮಿಟ್ಸ್ ಅಂತಿಗೆ, ಇಲ್ಲ ಮ್ಯಾಮ್ ಟೈಮ್ ಲಿಮಿಟ್ಸ್ ಏನಿಲ್ಲ ಅಂತಂದರು. ಯಾವ ಥರ ಹೇಳಿದ್ರು ಅಂದರೆ, ಒಂದು 45 ಮಿನಿಟ್ಸ್ ಆದಮೇಲೆ ನಮಗೆ ಇರೋಕ್ಕಾಗಲ್ಲ ಅಲ್ಲಿ. 45 ಮಿನಿಟ್ಸ್ 1 ಅವರ್ ಆಗ್ತಾ ಕೈಯೆಲ್ಲ ಫ್ರೀಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಮೂಗೆಲ್ಲ ಕೆಂಪಾಗೋದಿರ್ಬೋದು. ನನಗೆ ಯಾವ ಥರ ಆಗ್ತಿತ್ತಂದರೆ, ಮಾತಾಡೋದಕ್ಕೆ ನಾಲ್ಗೆ ಒರಳ್ತಿರ್ಲಿಲ್ಲ, ಆ ಥರ ಆಗೋಯ್ತು. ಮತ್ತು ನನ್ನ ಮಗಳಿಗೆ ಫುಲ್ಲು ಮೂಗಲ್ಲಿ ಸುರಿಯೋಕ್ಕೆ ಸ್ಟಾರ್ಟ್ ಆಗೋಯ್ತು. ನಾನು ಒಂದು ಕೈ ಏನು ಮಾಡಿದ್ದೆ ಅಂದರೆ, ಮೊಬೈಲ್ ವೀಡಿಯೋ ಮಾಡ್ಕೋಬೇಕಲ್ಲ ಅಂತ ಗ್ಲೌಸ್ ಹಾಕ್ಕೊಂಡಿರಲಿಲ್ಲ ಒಂದು ಕಡೆ ಕೈಗೆ. ನೋಡಿ, ಇಲ್ಲಿ ವೀಡಿಯೋದಲ್ಲಿ ಗೊತ್ತಾಗ್ಬೋದು ನಿಮಗೆ. ಹಾಗಾಗಿ ನನಗೆ ಕೈ ಕೂಡ ಫ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಫುಲ್ಲು ಗಟ್ಟಿ ಅನ್ನಿಸ್ತಾಯಿತ್ತು. ಆ ಫೀಲ್ ಒಂಥರ ಚೆನ್ನಾಗಿತ್ತು. ಯಾಕಂದರೆ ಸೇಮ್ ನಾವು ಹಿಮಾಲಯಗಿರ್ಬೋದು, ಮತ್ತು ಅದೇ ಮನಾಲಿಗೆಲ್ಲ ಹೋದಾಗ ಯಾವ ಥರ ಫೀಲ್ ಆಗುತ್ತಲ್ವ, ಸೇಮ್ ಅದೇ ಫೀಲಿಂಗ್ ಅಂತಲೇ ಅನ್ಕೋಬೋದು. ಅಲ್ಲೋದ್ರೂ ಅದೇ ಥರನೇ ಆಗ್ಬೋದೇನೋ. ನನಗೆ ಕೈಯೆಲ್ಲ ಸ್ವಲ್ಪ ಗಟ್ಟಿ ಆಗ್ತಿತ್ತು. ಮತ್ತು ಕಾಲು ಕೆಳಗಡೆ ನಾವು ಅಷ್ಟು ದೊಡ್ಡ ಶೂ ಹಾಕ್ಕೊಂಡಿದ್ರು ಕೂಡ ಕಾಲು ಕೆಳಗಡೆ ಉರಿಯೋಕ್ಕೆ ಸ್ಟಾರ್ಟ್ ಆಯಿತು. ಉರಿಯೋಕ್ಕೆ ಸ್ಟಾರ್ಟ್ ಆಗಿದ್ದರಿಂದ ನಮಗೆ ಇರೋಕ್ಕಾಗಲಿಲ್ಲ. ಅಂದರೆ ಮಕ್ಳುಗಳು ಸ್ಟಾರ್ಟ್ ಮಾಡಿಬಿಟ್ರು, ಆಚೆ ಹೋಗೋಣ ಅಮ್ಮ ಅಂತೇಳಿ. ಇದು ಸ್ನೋ ಬ್ಲಾಸ್ಟ್ ಆಯಿತು, ಸಖತ್ತಾಗಿತ್ತು. ಸ್ನೋ ಬ್ಲಾಸ್ಟ್ ಆದಾಗಂತೂ ಒಳ್ಳೊಳ್ಳೆ ಸಾಂಗ್ ಆಗ್ತಾಯಿದ್ರು. ಏನು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ ಗೊತ್ತಾ. ಆಮೇಲೆ ಫಸ್ಟು ಅಂದರೆ ಅಲ್ಲಿ ಎಲ್ಲ ಲ್ಯಾಂಗ್ವೇಜ್ ಸಾಂಗು ಹಾಕ್ತಾರೆ, ಇದೇ ಲ್ಯಾಂಗ್ವೇಜ್ ಅಂತ ಏನಿಲ್ಲ, ಹಿಂದಿ ಸಾಂಗ್ ಹಾಕಿದ್ರು. ಆವಾಗ ನಾವೇ ಕೇಳಿದ್ವಿ, ಕನ್ನಡ ಸಾಂಗ್ ಹಾಕಲ್ವಾ ಅಂತ. ಆವಾಗ ಕನ್ನಡ ಸಾಂಗ್ ಹಾಕಿದ್ರು. ತುಂಬ ಚೆನ್ನಾಗಿ ಕುಣಿದ್ವಿ, ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಅದೆಲ್ಲ ಕೆಲವೊಂದೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾಡ್ಕೊಳಕ್ಕಾಗಿಲ್ಲ. ಎಲ್ಲೆಲ್ಲಿ ಸಾಧ್ಯ ಅಲ್ಲಿ ಮಾತ್ರ ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿದ್ದೀನಿ. ಕೆಲವೊಂದನ್ನು ಮಾತ್ರ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಸೊ ಅಂದರೆ ಅಲ್ಲಿ ಹೋದಾಗ ಎಂಜಾಯ್ ಮಾಡಬೇಕಲ್ವಾ. ಸೊ ನಾನು ಆವಾಗ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ಎಂಜಾಯ್ ಮಾಡೋಕ್ಕಾಗಲ್ಲ ಅಂತೇಳಿ ಕೆಲವೊಂದೆಲ್ಲ ಮಾಡ್ಕೊಳಕ್ಕಾಗಿಲ್ಲ. ಎಲ್ಲೆಲ್ಲಿ ಮಾಡೋಕ್ಕಾಗುತ್ತೆ ಅಲ್ಲಿ ಮಾತ್ರ ಮಾಡಿಕೊಂಡೆ. ಚೆನ್ನಾಗಿದೆ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಂದರೆ ನಾವು ಇದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಅವ್ರಿಗೆ ಎಷ್ಟು ಖರ್ಚಾಗುತ್ತಲ್ವ, ಅದಕ್ಕೆಲ್ಲ ವರ್ತಿದೆ ಅವರು ಪ್ರೈಸ್ ಇಟ್ಟಿರೋದು, ಆರಾಮಾಗಿ ಕೊಡ್ಬೋದು. ಆಮೇಲೆ ಇವರು ನೋಡಿ, ಇವರು ನಮ್ಮ ಸಬ್ಸ್ಕ್ರೈಬರ್ ಅಂತ, ಯೂಟ್ಯೂಬ್ ಸಬ್ಸ್ಕ್ರೈಬರು. ಅವರೇ ನನ್ನ ಕರೆದು ಮಾತಾಡಿಸಿ, ನಾನು ನಿಮ್ಮನ್ನ ಯೂಟ್ಯೂಬಲ್ಲಿ ನೋಡ್ತಿದ್ದೆ ಸಿಸ್ಟರ್, ಯಾಕೆ ವ್ಲಾಗ್ಸ್ ಮಾಡ್ತಿಲ್ಲ ಅಂತೆಲ್ಲ ಕೇಳ್ತಾಯಿದ್ರು. ಸೊ ಅವ್ರ ಹೆಸರು ಕೇಳೋದು ಮರ್ತ್ಕೊಂಡ್ಬಿಟ್ಟೆ ನಾನು. ಸೊ ವ್ಲಾಗ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇವಾಗ.
ತುಂಬ ಖುಷಿಯಾಯಿತು ಅವ್ರನ್ನ ನೋಡಿ. ಜನ ನಾವೆಲ್ಲರೂ ಹೊರಗಡೆ ಹೋದಾಗ ನಮ್ಮನ್ನ ಗುರ್ತಿಸ್ತಾರೆ ಅಂದರೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಈ ವ್ಲಾಗು ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಂಜೆ ಆಯ್ತಲ್ವಾ, ನಾವು ಹೊರಗಡೆ ಬರೋಷ್ಟು ಸಂಜೆ ಆಗೋಗಿತ್ತು. ಇನ್ನು ಸುಹಾಸ್ ಬ್ರದರ್ ಅವ್ರು ಬಂದ್ರಲ್ಲ, ಅವರು ನಾವೆಲ್ಲ ಒಟ್ಟಿಗೆ ಮನೆಗೆ ಬಂದುಬಿಟ್ವಿ ಊಟ ಮಾಡೋದಕ್ಕೆ ಅಂತೇಳಿ. ಅಂದರೆ ಹೊರಗಡೆ ಊಟಕ್ಕೆ ಹೋಗೋಣ ಅಂದ್ಕೊಂಡ್ವಿ, ಆಮೇಲೆ ಬೇಡ ಮನೆಗೆ ಹೋಗೋಣ ಅಂಥೇಳಿ ಆನ್ ದ ವೇ ಬರ್ತಾ ಎಲ್ಲರೂ ಕಾಫಿನೋ ಐಸ್ ಕ್ರೀಮೋ ಏನಾದ್ರು ತಿನ್ಕೊಂಡು ಬರೋಣ, ಕಾಫಿ ಕುಡ್ಕೊಂಡು ಅಂತೇಳಿ ಹೊರಟ್ಬಿಟ್ವಿ ನಾವು GRS ಇಂದ, ಸ್ನೋ ಪಾರ್ಕಿಂದ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅಂದರೆ ಒಂದು ಮೆಮೊರೇಬಲ್ ಇದೆಲ್ಲ ಮೆಮೊರೀಸು ತುಂಬ ಚೆನ್ನಾಗಿತ್ತು.